ನಮ್ಮ ಪುರಾತನ ಭಾರತೀಯರಿಗೆ ಅಗಾಧ ಪ್ರಮಾಣದ ಖಗೋಳಶಾಸ್ತ್ರದ ಜ್ಞಾನವಿತ್ತು. ಈ ಖಗೋಳಶಾಸ್ತ್ರದ ಜ್ಞಾನವನ್ನ ಆಧಾರವಾಗಿಟ್ಟುಕೊಂಡು ಅವರು ಭೂಮಿಯ ಮೇಲೆ ಋತುಮಾನಗಳನ್ನ, ಮಾಸಗಳನ್ನ, ಆಯನಗಳನ್ನ ತಿಳಿಸಿದ್ರು. ಇವುಗಳು ಪ್ರಾಕೃತಿಕ ಬದಲಾವಣೆಗಳು ಮತ್ತು ಪ್ರಕೃತಿಯ ವಿಸ್ಮಯತೆಗಳಿಗೆ ಅನುಗುಣವಾಗಿ ಆಯನಗಳು, ಋತುಮಾನಗಳು, ಮಾಸಗಳನ್ನ ತಿಳಿಯಪಡಿಸಿದ್ದಾರೆ. ಅವುಗಳನ್ನ ಈ ಮುಂದಿನಂತೆ ಕಾಣಬಹುದಾಗಿದೆ. ವರ್ಷವನ್ನ 2 ಆಯನಗಳಾಗಿ ವಿಂಗಡಿಸಲಾಗಿದೆ. ಉತ್ತರಾಯಣ, ದಕ್ಷಿಣಾಯನ. ಆಯನಗಳನ್ನ 6 ಋತುಗಳಾಗಿ ವಿಂಗಡಿಸಲಾಗಿದೆ. ಅವುಗಳ ಒಂದು ಪ್ರಾಕೃತಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಈ ಋತುಗಳನ್ನ ನಮ್ಮ ಪೂರ್ವಜರು ಅಂದೇ ನಿರ್ಧರಿಸಿರುವುದನ್ನು ಕಾಣಬಹುದಾಗಿದೆ. ಪ್ರಮುಖವಾದಂತಹ 6 ಋತುಗಳು ಹೀಗಿವೆ. ಮೊದಲನೇದು ವಸಂತ ಋತು, 2 ಗ್ರೀಷ್ಮ ಋತು, 3ನೇದು ವರ್ಷ ಋತು, 4 ಶರದ್ ಋತು, 5ನೇದು ಹೇಮಂತ ಋತು, 6 ಶಿಶಿರ ಋತು. ಈ ರೀತಿಯಾಗಿ 6 ಋತುಮಾನಗಳನ್ನ ನಮ್ಮ ಪೂರ್ವಜರು ತಿಳಿಸಿರುವುದನ್ನು ಕಾಣಬಹುದಾಗಿದೆ. ಇಂದಿಗೂ ಕೂಡ ಋತುಮಾನಗಳ ಗುಣಗಳು, ಅವಗುಣಗಳು ಅಂದಿನಂತೆ ಮುಂದುವರೆದುಕೊಂಡು ಬಂದಿರುವುದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. 6 ಋತುಮಾನಗಳನ್ನ ನಂತರ 12 ಮಾಸಗಳಾಗಿ ವಿಂಗಡಿಸಲಾಗಿದೆ. 12 ಮಾಸಗಳು ಒಂದೊಂದು ಋತುಮಾನಕ್ಕೆ 2 ಮಾಸಗಳಾಗಿ ಅವರು ವಿಂಗಡಿಸಿರುವುದನ್ನು ಕಾಣಬಹುದಾಗಿದೆ. ಅಂತಹ ಮಾಸಗಳನ್ನ ಈ ಮುಂದಿನಂತೆ ನಾವು ತಿಳಿಯಬಹುದು. 12 ಮಾಸಗಳನ್ನ ಪ್ರಮುಖವಾಗಿ ಕಾಣೋದಾದ್ರೆ, ಮೊದಲನೇದಾಗಿ 1ನೇದು ಚೈತ್ರ ಮಾಸ, 2 ವೈಶಾಖ, 3 ಜ್ಯೇಷ್ಠ, 4 ಆಷಾಢ, 5 ಶ್ರಾವಣ, 6 ಭಾದ್ರಪದ, 7 ಅಶ್ವಯುಜ, 8 ಕಾರ್ತಿಕ, 9 ಮಾಘಶೀರ್ಷ, 10 ಪುಷ್ಯ, 11 ಮಾಘ, 12 ಫಾಲ್ಗುಣ. ಈ ರೀತಿಯಾಗಿ ನಾವು 12 ಮಾಸಗಳನ್ನ ಕಾಣಬಹುದಾಗಿದೆ. ನಮ್ಮ ಪೂರ್ವಜರು ಒಂದು ವರ್ಷವನ್ನ 2 ಆಯನಗಳಾಗಿಯೂ, 2 ಆಯನಗಳನ್ನ 6 ಋತುಗಳಾಗಿಯೂ, 6 ಋತುಗಳನ್ನ 12 ಮಾಸಗಳಾಗಿಯೂ ವಿಂಗಡಿಸಿರುವುದನ್ನ ಕಾಣಬಹುದಾಗಿದೆ. ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ವಿಡಿಯೋ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳಿ ಕೇಳ್ಕೊತಾ ಇದೆ.